ಇದ್ರ ಬಗ್ಗೆ ಸರ್ಕಾರ ಎಚ್ಚರಿಕೆ ವಹಿಸಬೇಕಾಗ್ಯದ. ಇಲ್ಲಾಂದ್ರೆ ಗ್ರಾಮ ಪಂಚಾಯತಿಗಳು ಇದ್ದು ಇಲ್ದಂಗೆ ಆಗ್ತಾವೆ. ಕೇವಲ ಬರೀ ಸರ್ಕಾರದ ಮುಖಮ ನಿಲ್ಲುವಂಥ ಪ್ರಸಂಗ ಬರ್ತದೆ. ಯಾಕಂದ್ರೆ 30-35% ಅಷ್ಟು ತೆರಿಗೆ ಬರ್ತದೆ. ಅಷ್ಟು ತೆರಿಗೆ ಏನು ಉದ್ಧಾರ ಆಗೋದು ಗ್ರಾಮಗಳು. ಅದಕ್ಕಾಗಿ ಈ ದಿಶೆಯಲ್ಲೇ ಈ ಒಂದು ನಮ್ಮ CAG ಅವ್ರ ರಿಪೋರ್ಟನ್ನು ಭಾಳ ಗಂಭೀರವಾಗಿ ಸರ್ಕಾರ ತಗೊಳ್ಳೋದಷ್ಟೇ ಅಲ್ಲ, ಗ್ರಾಮ ಪಂಚಾಯತಿಗೆ ಅವು ಆರ್ಥಿಕವಾಗಿ ಸುಭದ್ರವಾಗಿ ನಿಲ್ಲೋದಕ್ಕಾಗಿ ಈ ಕೈಗಾರಿಕೆಗಳನ್ನು ಕೇಂದ್ರೀಕರಣ ಮಾಡಿ ಪ್ರತಿ ಹಳ್ಳಿಗೆ, ಅದರಲ್ಲೂ ಕೃಷಿ ಆಧಾರಿತ ಉದ್ಯಮಿಗಳಿಗೆ ಪ್ರತಿಯೊಂದು ಹಳ್ಳಿಗಳಿಗೆ ವ್ಯವಸ್ಥೆ ಮಾಡಿದರೆ ನಿಶ್ಚಿತವಾಗಿಯೂ ಆರ್ಥಿಕ ವ್ಯವಸ್ಥೆ ಇನ್ನೂ ಸದೃಢ ಆಗ್ತದೆ. ಗ್ರಾಮೀಣ ವಲಯದಲ್ಲೇ ನಮ್ಮ ಗ್ರಾಮ ಪಂಚಾಯತಿಗಳು ಆ ದುಡ್ಡನ್ನು ವಸೂಲು ಮಾಡಿ ತೆರಿಗೆಯನ್ನು ತೆಗೆದುಕೊಂಡ್ರೆ ಇನ್ನೂ ಸ್ವಲ್ಪ ತಮ್ಮ ಕೆಲಸ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ. ಈಗ ಸರ್ಕಾರದಿಂದನೇ ನಮಗೆ ರೋಡ್ ಬರಲಿ, ಸರ್ಕಾರದಿಂದ ನಮಗೆ ರಸ್ತೆ ಜೊತೆಗೆ ಗಟ್ಟರುಗಳಾಗಲಿ ಮತ್ತು ಚರಂಡಿಗಳಾಗಲಿ ಏನೂ ಆಗಲಿ ಮಾಡಿಸುವಂಥ ಅವ್ಯವಸ್ಥೆ ಮುಂದುವರೆದ ಕಾರಣದ್ರೆ ಟ್ಯಾಕ್ಸ್ ಬರ್ತಾಯಿಲ್ಲ. ಅಗ್ರಿಕಲ್ಚರ್ದಂತೆ ಟ್ಯಾಕ್ಸ್ ಅಷ್ಟಕ್ಕಷ್ಟ. ಹೀಗಾಗಿ ಇವತ್ತು ಗ್ರಾಮ ಪಂಚಾಯತಿಗಳು ಪರಾವಲಂಬ ಜೀವಿಗಳಾಗಿದ್ದಾವೆ. ಇದಕ್ಕೆ ಕಾರಣ ಸರ್ಕಾರದ ನೀತಿಗಳು ಅಂತ ಮಾತು ಹೇಳಬೇಕು. ಹಾಗೆ ತಿಳ್ಕೊಂಡು ಇವರು ಸರ್ಕಾರದವ್ರು ತಮ್ಮ ಅಧಿಕಾರ ಬಿಟ್ಟು ಕೊಡ್ತಾರಂತಲ್ಲ, ಈ ಶಾಸಕರು ಇನ್ನುಳಿದವರು ಅವ್ರಿಗೂ ಅಲ್ಲಿ ಬೇಕಾ. ಯಾಕಂದ್ರೆ ಎಷ್ಟು ಸಾಧ್ಯ ಎಲ್ಲಿದ್ದು ಎಷ್ಟೆಷ್ಟು ಪರ್ಸೆಂಟ್ ಬರೋದು ಬರಲಿ ಅಂತೇಳಿ ಅವ್ರಿಗೆ ಅಧಿಕಾರ ಬಿಟ್ಟು ಕೊಡೋದಿಲ್ಲ. ಈಗ ತೊಗೊಳ್ಬೇಕಾದ ನಿರ್ಧಾರ ಅದು ಸರ್ಕಾರ, ಕರ್ನಾಟಕ ಸರ್ಕಾರ. ದಯವಿಟ್ಟು ಅದು ನಮ್ಮ ಗ್ರಾಮಗಳು ಎದ್ದು ನಿಲ್ಲುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಿ ಅಂತ ಹೇಳ್ತಾ, ಜೊತೆಗೆ ಈ ಒಂದು ಏನಾದಲ್ಲ ಯಾವುದಪ್ಪ ಅಂತಂದ್ರೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಅದು ಟ್ಯಾಕ್ಸ್ ಖರೀದಿ ಕಲೆಕ್ಷನ್ ಮಾಡೋದಲ್ಲ, ಅದರಲ್ಲೇ ಪಂಚಾಯತ್ ಒಪ್ಪಿಸುವಂಥ ಒಂದು ವ್ಯವಸ್ಥೆ ಸರ್ಕಾರ ಆದಷ್ಟು ಶೀಘ್ರ ಮಾಡಲಿ. ಅಲ್ಲಿಯ ಉತ್ಪನ್ನ, ಅಲ್ಲಿಯ ಒಂದು ಆಯ ಅಥವಾ ಅಲ್ಲಿಯ ಒಂದು ಕರ ಹೆಚ್ಚು ಮಾಡಿದ್ರೆ ಜನಕ್ಕೆ ಅವ್ರ ಕಾಲ ಮೇಲೆ ಅವ್ರು ನಿಲ್ಲುವಂಥ ವ್ಯವಸ್ಥೆ ಬರಲಿ ಅಂತ ಹೇಳ್ತಾ, ಅಗ್ರಿಕಲ್ಚರ್ ಜೊತೆ ಕೈಗಾರಿಕೆಗಳು ಬೆಳೀಲಿ ಅಂತ ಹೇಳ್ತಾ, ಇದು ನಿಮಗೇನು ಅನ್ನಿಸ್ತು? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. S16 ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.